ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಈರಣ್ಣ ಕೊಟ್ಟಿಗೆ. ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮ್ಮನ್ನು ಬರ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ಏನಂತಂದ್ರೆ, ನಾವು ಒಳ್ಳೇದಾಗಿದ್ರೆ ಆ ದೇವ್ರು ಹೇಗಾದ್ರೂ ಕೊಡ್ತಾನೆ ಅನ್ನುವಂಥ ವಿಷಯದ ಕುರಿತು ಈ ವಿಡಿಯೋ ಇರುತ್ತೆ. ಹಾಗಾದ್ರೆ ಏನು ಈ ವಿಷಯ ಅನ್ನೋದನ್ನ ಶುರು ಮಾಡೋಣ. ಒಂದು ಊರಲ್ಲಿ ಇಬ್ರು ಅಣ್ಣ ತಮ್ಮ ಇರ್ತಾರೆ. ಬಹಳ ಶಾಲಿ ಕಲಿತಾರ. ಶಾಲಿ ಕಲಿತ ನಂತರ ಯಾವುದು ನೌಕರಿ ಬರುವುದಿಲ್ಲ. ಮುಂದೇನ್ ಮಾಡ್ಬೇಕು ಅಂತೇಳಿ ವಿಚಾರ ಮಾಡ್ಲಾಗಿ ಒಂದು ಕಿರಾಣಿ ಸ್ಟೋರ್ ಅನ್ನು ಹಾಕೋಣ ನಾವು ಅಂತೇಳಿ ತಾವೆಲ್ಲರೂ ವಿಚಾರ ಮಾಡ್ತಾರೆ. ಇಬ್ಬರು ಯಾವಾಗ ವಿಚಾರ ಮಾಡ್ತಾರ ಅಂತಂದ್ರು, ಒಂದು ಕಿರಾಣಿ ಅಂಗಡಿಯನ್ನ ಶುರು ಮಾಡ್ತಾರೆ. ಕಿರಾಣಿ ಅಂಗಡಿ ಶುರು ಮಾಡ್ಬೇಕಾರ ಅದೇ ರಸ್ತೆಯಲ್ಲಿ ಅದೇ ಏನೈತಿ ಒಂದು ಬಜಾರದ ಒಂದು ಅಪೋಸಿಟ್ ಅವ್ರ ಅಂಗಡಿ ಇದ್ರಲ್ಲಿ ಒಂದು ಆಲ್ರೆಡಿ ಕಿರಾಣಿ ಅಂಗಡಿ ಇರ್ತೈತಿ. ಅದು ದೊಡ್ಡ ಏನೈತಿ ಒಬ್ಬ ಸಾಹುಕಾರದಿಂದ ಇರ್ತೈತಿ. ಅಷ್ಟೇ ಅಲ್ಲ, ಬಹಳಷ್ಟು ದಿವಸಗಳಿಂದ ಹಾಕೊಂಡು ನಡ್ಕೊಂಡು ಬಂದಿರ್ತಾನೆ. ಅಂತ ಅಂಗಡಿ ಇರ್ತೈತಿ. ಅವನ ಅಂಗಡಿ ಹೆಂಗ್ ನಡೆಯುವಂಗ ಅವನ ಅಂಗಡಿ ನಡಿತೈತಿ, ನಮ್ಮ ಅಂಗಡಿ ಹೆಂಗ್ ನಡೆಯುವಂಗ ನಮಗೆ ನಡಿತೈತಿ. ಅದನ್ನ ನಾವೇನು ವಿಚಾರ ಮಾಡೋದು ಬೇಡ, ನಾವು ಹಾಕ್ಬೇಕಂತ ನಿರ್ಧಾರ ಮಾಡ್ಯಾವಂದ್ರೆ ಹಾಕಿಬಿಡ್ರು ಅಂತ ತಿಳ್ಕೊಂಡು ಇಬ್ರು ಅಣ್ಣ ತಮ್ಮ ಕಿರಾಣಿ ಅಂಗಡಿಯನ್ನು ಹಾಕಿ ಶುರು ಮಾಡ್ತಾರ. ಸಣ್ಣಗೆ ಗಿರಾಕಿ ಸ್ಟಾರ್ಟ್ ಆಗ್ತಾವ. 1 ತಿಂಗಳು 2 ತಿಂಗಳು 3 ತಿಂಗಳು ಹೊಡೆದ ಗಿರಾಕಿ ಏನೈತಿ ಹೆಚ್ಚು 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 ಸಾಕಷ್ಟು ಬರ್ಲಿಕ್ಕೆ ಶುರು ಮಾಡ್ತಾವ. ಸಾಹುಕಾರನ ಅಂಗಡಿ ಅವ್ರ ಅಪೋಸಿಟ್ನ ಅಂಗಡಿ ಕಿತ್ತು ಇವ್ರ ಅಂಗಡಿನ ಬಹಳಷ್ಟು ಚಂದ ನಡಿತೈತಿ. ಇದನ್ನ ನೋಡ್ಕೊಂಡ ಸಾಹುಕಾರ ಏನಂತಾನ, ಹೇಗಾದ್ರೂ ಮಾಡಿರ್ತೀವಿ ಅಂಗಡಿ ಬಂದ್ ಮಾಡಿಸ್ಬೇಕು ಅಂತ ಹೇಳಿ ವಿಚಾರ ಮಾಡ್ತಾನ. ವಿಚಾರ ಮಾಡಿ ಏನ್ ಮಾಡ್ತಾನಂತಂದ್ರ, ಇನ್ನೇನು ಅವ್ರ ಅಂಗಡಿ ಬಂದ್ ಮಾಡಿಸ್ಬೇಕು ಅಂತ ಹೇಳಿ ವಿಚಾರ ಮಾಡಿ ದಿವಸ ಆಗಿರಂಗಿಲ್ಲ, ಅವನ ಅಂಗಡಿ ಗಿರಾಕಿ ಬರುವುದ ಸಂಪೂರ್ಣವಾಗಿ ಕಡಿಮೆ ಆಗಿಬಿಡ್ತಾವ. ಯಾಕಂತಂದ್ರ ಇವ ಏನ್ ಮಾಡ್ತಿರ್ತಾನಂತಂದ್ರ, ತನಗೇನೈತಿ ಎಷ್ಟೋ ಯಾಕೊಳ್ತಕ್ಕ ಒಂದು ವಸ್ತುನಲ್ಲಿ ಏನೈತಿ 10, 20, 100 ಸಿಕ್ಕರೆ ಸಾಕು ಅಂತೇಳಿ ಯಾವುದೇ ತರನಾದ ಏನೈತಿ ವಿಚಾರ ಮಾಡ್ಲಾರ್ದೆ ಗಿರಾಕಿಗಳಿಗಂತಿ ಸಾಮಾನುಗಳು ಕೊಡ್ತಿರ್ತಾನೆ. ಆದ್ರೆ ಅವ್ ಹಂಗ್ ಮಾಡ್ತಿರಂಗಿಲ್ಲ. ಅವಂಗೇನತಿ ಇಂತಿಷ್ಟು ಪರ್ಸೆಂಟೇಜ್ ನಾನು ಬರಲೇಬೇಕು ದುಡ್ಡು, ಅಷ್ಟು ಪರ್ಸೆಂಟೇಜ್ ಅವಂಗೇನತಿ ಗಿರಾಕಿಗಳಿಗೆ ಅಮೌಂಟ್ MRP ಮೇಲೆ ಅಮೌಂಟ್ ಹಾಕಿ ಕೊಡ್ತಿರ್ತಾನೆ. ಹಿಂಗಾಗಿ ಏನತಿ ಅವನ ಕಡೆ ಹೋಗೋ ಗಿರಾಕಿಗಳೆಲ್ಲ ಸಂಪೂರ್ಣವಾಗಿ ಈ ಅಣ್ಣ ತಮ್ಮಂದ ಕಡೆ ಬರ್ತಾವ. ಇದನ್ನ ನೋಡಿದೇನತಿ ಆ ಸಾಹುಕಾರ ಏನ್ ಮಾಡ್ತಾನ, ಹೆಂಗಾದ್ರೂ ಮಾಡಿ ಈ ಅಂಗಡಿ ಬಂದ್ ಮಾಡ್ಲೇಬೇಕು ಅಂತ ವಿಚಾರ ಮಾಡಿ ಏನ್ ಮಾಡ್ತಾನಂತಂದ್ರ, ಅವರ ಅಂಗಡಿಗೆ ಏನ್ ಬರ್ತಿರ್ತಾವಲ್ಲ ಒಂದಿಷ್ಟು ತಮ್ಮ ಬಹಳ ಆತ್ಮೀಯ ಗಿರಾಕಿಗಳು ಅವ್ರಿಗೆ ಹೇಳ್ತಾನೆ, ನೋಡಪ್ಪ ನನ್ನ ಹಿಂಗಾಗಿ ಸಮಸ್ಯೆ ಈಗ ಬಂದಾಗೈತಿ, ಹೇಗಾದ್ರೂ ಮಾಡಿರ್ತೀವಿ ಅವ್ನ ಅಂಗಡಿ ಬಂದ್ ಮಾಡಿ ನಾನು, ಅದಕ್ಕೆ ನೀನು ನನಗೆ ಹೆಲ್ಪ್ ಮಾಡ್ಬೇಕು, ಸಹಾಯ ಮಾಡ್ಬೇಕು. ಯಾಕಂತಂದ್ರ ನೀವು ಸಹಾಯ ಮಾಡೋದ್ರಿಂದ ಅವನ ಅಂಗಡಿ ಬಂದಾಗಿ ನನ್ನ ಅಂಗಡಿ ಚಾಲೂ ಆಕತಿ, ಅವ್ನಿಗೆ ಹೆಂಗಾದ್ರೂ ಮಾಡಿ ಕೆಟ್ಟ ಹೆಸರು ತರಬೇಕು ಅಂತೇಳಿ ಅಂತ ವಿಚಾರ ಮಾಡಿ ಏನ್ ಮಾಡ್ತಾನ, ಗಿರಾಕಿ ಕರೆದು, ನೋಡು ನನ್ನ ಅಂಗಡಿ ಒಳಗ ಒಂದಿಷ್ಟು ಸಾಬೂನು ಏನೈತಿ ಪುಡಿಗಳು ಏನದಾವಲ್ಲ, ಸಾಬೂನ್ ಪುಡಿ ತಗೊಂಬಂದಿನಿ, ಅವು ಡೇಟ್ ಬಾರ್ ಆಗಿಬಿಡ್ತಾವ. ಅದಕ್ಕ ನೀನು ಒಂದು ತಗೊಂಡ್ ಹೋಗಿ ಅವನ ಅಂಗಡಿಗೆ ಕೊಡು. ಏನಂತ ನೋಡು, ನಿನ್ನೆ ನಿಮ್ಮ ಆ ಮನುಷ್ಯ ಈ ರೀತಿ ಸಾಬೂನ್ ಪುಡಿ ಕೊಟ್ಟಾನ, 5 kg ಸಾಬೂನ್ ಪುಡಿ, ಇದು ಪೂರ್ತಿ ಇಂತಿ ಡೇಟ್ ಬಾರ್ ಆಗೈತೆ, ನಾನು ನೋಡ್ಲಿಲ್ಲ, ಮನೆಗೆ ಹೋದ ತಕ್ಷಣ ನೋಡ್ರಿ ಇದನ್ನ, ಇದು ಡೇಟ್ ಬಾರ್ ಆಗೈತಿ, ತಗೊಳ್ರಿ ಇದನ್ನಂತೆ ವಾಪಸ್ ಕೊಡು. ಅಕಸ್ಮಾತ್ ಏನಾರ ತಗೋಲಿಲ್ಲ ಅಂದ್ರೆ ಜಗಳ ತೆಗಿನಿ, ಅವಾಗ ಏನೈತಿ ಮುಂದೆ ಏನೈತಿ ಏನಾರು ಬ್ಯಾರೆ ಮಾಡೋಣ ಅಂತೇಳಿ ಹೇಳಿ ಕಳಿಸಿಬಿಡ್ತಾನೆ. ಆಯ್ತು ಅಂತೇಳಿ ಏನೈತಿ ಅವನು ಮತ್ತೆ ಅವ್ರು ಬೇಕಾದ ವ್ಯಕ್ತಿಗಳು ಇರ್ತಾನಲ್ಲ, ಹಿಂಗಾಗಿ ಏನೈತಿ ಹೋಗಿ ಅಂಗಡಿಗೆ ಹೋಗಿ ಹೇಳ್ತಾನೆ, ಏನ್ರಿ ಇನ್ನಂತಿ ನಿಮ್ಮ ಅಂಗಡಿ ಒಳಗ ಇದು ಸಾಬೂನ್ ಪುಡಿ ಒಯ್ದಿ ನಾನು, ಅದೇನಾಗೈತಿ ಅಂದ್ರೆ ಡೇಟ್ ಬಾರ್ ಆಗೈತಿ, ಕುಡಿದ್ದಿಲ್ಲ ಮುಂಜಾನೆ ನೋಡೇನಿ, ಮುಂದೆ ತಗೋರಿ ಅಂತಾನೆ. ಅವಾಗ ಆ ಮನುಷ್ಯ ಅಂತಾನ, ಇದು ನಮ್ಮ ಅಂಗಡಿ ಒಳಗಿಂದ ಅಲ್ಲ, ನಮ್ಮ ಅಂಗಡಿ ಒಳಗೆ ಯಾವ್ದು ಡೇಟ್ ಬಾರ್ ಆಗಿತ್ತಿಲ್ಲ ಅಂತ. ಅವಾಗ ಸಾಹುಕಾರ ಏನಂತಾರ, ಹೋಲ್ ಬಿಡಪ್ಪ, ಅವ್ಗೆ ಯಾಕೆ ವಾದ ಮಾಡೋದು ಕುಂದಿರ್ತೀವಿ, ಅವಾಗ ಅದ್ರದ್ದೇನ್ ಅಮೌಂಟ್ ಐತಿ ಕೊಟ್ಟ ಅದನ್ನ ತಗೊಂಡ್ ಅಂಗಡಿ ಒಳಗೆ ಇಟ್ಟು ಬಿಡಪ್ಪ ಅಂತ. ನಾನು ಏನೈತಿ ಆಯ್ತು ಅಂತೇಳಿ ಏನ್ ಮಾಡ್ತಾನ, ಅದನ್ನ ತಗೊಂಬಂದು ಅವ್ರ ಅಂಗಡಿ ಒಳಗೆ ಇಡ್ತಾನ, ಇಟ್ಬಿಟ್ಟು ವಾಪಸ್ ಏನೈತಿ ಅವ್ನ ದುಡ್ಡು ಕೊಟ್ಟು ಕಳಿಸಿ ಬಿಡ್ತಾನೆ. ಸಾಹುಕಾರ ಅಂತಾನ, ಇವ್ನು ಕೂಡಿ ಜಗಳ ತೆಗಿಬೇಕು ಅಂತ ಮಾಡಿದ್ದು, ಇವ್ನು ತೆಗಿಲಿಲ್ಲ, ಹಂಗ ಬಿಡುದು ಬೇಡ, ಇನ್ನೊಂದ್ 2-3 ಹಿಂಗ್ ಮಾಡಿ ಬಿಟ್ಟು ಪಟ್ಟ ಕಳ್ಸೋದು ನಿಂದ್ರು ಅಂತಂದ ಮತ್ತೊಂದು ಇಬ್ಬರನ್ನ ರೆಡಿ ಮಾಡಿ, ಬೇರೆದವ್ನ ರೆಡಿ ಮಾಡಿ ಇದೇ ರೀತಿ ಪಟ್ಟ ಕಳಿಸ್ತಾನ. ಅವನ ಅಂಗಡಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಡೇಟ್ ಬಾರ್ ಆದ ವಸ್ತುಗಳನ್ನ ಬೇರೆ ಬೇರೆ ಮಂದಿನ ಕರೆಸಿ ಇವ್ರ ಅಂಗಡಿಗೆ ಕಳಿಸಿ ಬಿಡ್ತಾನೆ. ಅವ ಪ್ರತಿಯೊಂದು ಇಂತ ಯಾರ ಕೂಡ ಜಗಳ ಬೇಡ, ನಮ್ಗೆ ವ್ಯವಹಾರ ಚಂದ ಇರುತ್ತೆ, ಕೆಡಿಸ್ಕೋಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಏನ್ ಮಾಡ್ತಾನಂದ್ರ, ಇವ್ರು ಕೊಟ್ಟಿರ್ತಕ್ಕಂಥ ಎಲ್ಲಾ ಡೇಟ್ ಬಾರ್ ವಸ್ತುಗಳನ್ನ ತಗೊಂಡು ಅದಕ್ಕೆ ಎಷ್ಟು ಅಮೌಂಟ್ ಇರುತ್ತೆ ಕೊಟ್ಟು ಕಳಿಸಿ ಬಿಡ್ತಾನೆ. ಅವಾಗ ಆಳ ಮನುಷ್ಯ ಅವರ ಅಂಗಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಆ ಮನುಷ್ಯ ಮತ್ತು ಇವ್ರ ತಮ್ಮ ಏನಂತಾನ, ಇದೇ ರೀತಿ ನಾವು ಅವನು ಸಾಮಾನುಗಳನ್ನ ಡೇಟ್ ಬಾರ್ ಆಗಿರುವ ಆ ಅಂಗಡಿ ಸಾಮಾನು ನಾವು ಇಟ್ಕೊಂಡ್ವಿ ಅಂದ್ರ ನಮ್ಮ ಅಂಗಡಿ ದಿವಾಳಿ ಆಗಿ ಹೋಗ್ತೈತಿ, ಅದಕ್ಕ ನಾವು ಏನೈತಿ ಮುಂದೆ ಬದುಕುದು ವಜ್ಜ ಆಕೈತಿ, ಹಂಗ ಮಾಡಕ್ ಹೋಗ್ಬೇಡ ಸಾಹುಕಾರ, ಇವು ನಮ್ಮ ವಸ್ತುಗಳಲ್ಲ, ಅದಕ್ಕೆ ಯಾಕೆ ಕೊಂಡು ತಗೋತೀರಿ ಅಂತೇಳಿ ಮಾಲಕನ ಜೊತೆ ಚರ್ಚೆ ಮಾಡ್ತಾರ. ಅವಾಗ ನೀವ್ ಏನು ಅದ್ರ ಬಗ್ಗೆ ವಿಚಾರ ಮಾಡಕ್ ಹೋಗ್ಬೇಡ್ರಿ, ದೇವ್ರ ಅದಾನ ನಮ್ಗ, ನಾವ್ ಏನ್ ಮಾಡ್ತಾನ, ನೀವೇನ್ ತಲೆ ಕೊಡ್ಸೋಕ್ ಹೋಗ್ಬೇಡ್ರಿ, ನಿಮ್ ಕೆಲಸ ಅಷ್ಟೇ ನೀವ್ ಮಾಡ್ರಿ ಅಂತೇಳಿ ಅವ್ರಿಗೆ ಹೇಳಿ ಕಳಿಸಿ ಬಿಡ್ತಾನೆ. ಅವರು ಬಾ ತಲೆ ಕೆಡ್ಸೋಂಗಿಲ್ಲ, ಮಾಲಕಗೆ ಅಂತ ಚಿಂತಿಲ್ಲ, ನಾವೇ ವಿಚಾರ ಮಾಡೋತಂದ ಮಾಲಕ್ ಕೇಳ್ದಕ್ಕೆ ಕೇಳ್ಕೊಂತ ಇದನ್ ಮಾಡ್ತಾರ.
ಒಂದ್ ದಿವ್ಸ ಏನಾಕತಿ ಅಂದ್ರ ಈ ಡೇಟ್ಬಾರ್ದಾಗಿ ವಸ್ತುಗಳನ್ನ ಅಂಗಡಿ ನಿಂತಿ ಅರ್ಧಕ್ಕೆ ತುಂಬಿ ಬಿಡುತ್ತೆ, ಇಡಾಕ ಜಾಗ ಇಲ್ಲಂಗ ಆಕೈತಿ. ಅವಾಗ ಏನ್ ಮಾಡ್ತಾರ, ಸಾವ್ಕಾರ ಇವ್ ಇಟ್ಕೊಂಡ್ ಏನ್ ಮಾಡೋದು, ಮತ್ತೆ ಇವ್ ಟಿಪಿಗಾರ ಕಣಿಸ್ಬೇಕು, ಇವ್ ಮತ್ತು ಹೊರಗರ ಹೋಗಿರಿ, ನಮ್ಮ ಸಾಮಾನು ಇಟ್ಕೊಳಕ ಜಾಗ ಇಲ್ಲ ಅಂತ ಹೇಳಿ ಆ ಮನುಷ್ಯ ಮಾಲಕರಿಗಂತಾನ. ಆಯ್ತಪ್ಪ ಅಷ್ಟ ಮಾಡೋಣ ಅಂದ ಏನ್ ಮಾಡ್ತಾರತ್ತಂದ್ರ ಆ ಡೇಟ್ಬಾರ್ ಆಗಿರ್ತಕ್ಕಂತ ಒಂದು ಸಾಬೂನ್ ಪುಡಿ ಪ್ಯಾಕೆಟ್ ಅನ್ನು ತಗೊಂಡು ಇನ್ನು ಹೊರ ಹೋಗಿಬೇಕಂತ ತಗೊಂಡ್ ಹಿಂಗ ಮೇಲಿಂದ ಕೆಳಗಡೆ ಒಗದ್ ಬಿಡ್ತಾರ. ಯಾವಾಗ ಹಿಂಗ್ ಮೇಲಿಂದ ಕೆಳಗಡೆ ಹಿಂಗ್ ಒಗಿತಾರ, ಅದ್ರೊಳಗೆ ಏನಂತಿ ಗೋಲ್ಡ್ ಕಾಯಿನ್ ಇರ್ತಾವ, ಪಾಕೆಟ್ ತುಂಬಾ ಪೂರ್ತಿ ಗೋಲ್ಡ್ ಕಾಯಿನ್ ಇರ್ತಾವ, ಬಿಚ್ಚಿ ಹರಿದ್ ಬಿದ್ದು ಬಿಡ್ತಾವ. ಸಾವ್ಕಾರ ಗಾಬಾಕನ ಏನಿದು ಹಿಂಗೆ ಹಂಗ ಅಂತ ವಿಚಾರ ಮಾಡ್ತಾನ. ಅವಾಗ ಏನಾಗಿತ್ತು ಅಂತಂದ್ರ ಆ ಸಾಬೂನ್ ಪುಡಿ ಏನೈತಿ ಒಬ್ಬ ಮಾಲೀಕ ಅದನ್ನ ಮಾಡಿದ ಫ್ಯಾಕ್ಟ್ರಿ ಮಾಲೀಕ ಏನ್ ಮಾಡಿದ್ದಂದ್ರ ಅವನ್ನ 50 ಸಾಬೂನ್ ಪುಡಿ ಖರೀದಿ ಮಾಡಿದ್ರ ಅದ್ರೊಳಗಿಂತಿ ಒಂದ್ರೊಳಗಿಂತಿ ಗೋಲ್ಡ್ ಕಾಯಿನ್ ಹಾಕಿ ಕೊಡ್ತೀನಿ ಅಂತೇಳಿ ಗೋಲ್ಡ್ ಕಾಯಿನ್ ಹಾಕಿ ಪ್ಯಾಕ್ ಮಾಡಿ ಕೊಟ್ಟಿರ್ತಾನೆ. ಆ ಗೋಲ್ಡ್ ಕಾಯಿನ್ ಹಾಕಿರ್ತಕ್ಕಂಥ ವಸ್ತು ಎಲ್ಲ ಡೇಟ್ ಬಾರ್ ಆಗಿರ್ತಕ್ಕಂಥ ಸಾಬೂನ್ ಪುಡಿ ಆಗಿರ್ತಾವ, ಅವು ಬಂದ್ ಎಂತ ಇವನ್ ಅಂಗಡಿ ಒಳಗೆ ಜಮಾ ಆಗಿರ್ತಾವ. ಯಾವಾಗ ಉಟ್ಟು ಪಾಕೆಟ್ ಹರಿದ್ ನೋಡ್ತಾರ ಎಲ್ಲ ಗೋಲ್ಡ್ ಕಾಯಿನ್ ಇರ್ತಾವ. ಹಿಂಗಾಗಿ ಅವರು ವೇಸ್ಟ್ ಅಂತೇಳಿ ಡೇಟ್ ಬಾರ್ ಆಗಿರ್ತಕ್ಕಂಥ ವಸ್ತುಗಳನ್ನ ಏನು ಇವ್ರಿಗೆ ಕೊಟ್ರಲ್ಲ ಅದ್ರಲ್ಲಿ ಎಲ್ಲ ಒಂತಿ ಗೋಲ್ಡ್ ಕಾಯಿನ್ ಆಗಿರೋದ್ರಿಂದ ಅವ್ ಕೊಟ್ಟಿದ್ದು ಇವಂಗಿಂತಿ ಒಳ್ಳೇದಾಗ್ತವ. ಎಲ್ಲಾ ಕಾಯಿನ್ಗಳಂತ ಸಿಕ್ಬಿಟ್ಟು ಸಾಕು ಇವನೈತಿ ಇವನ ದುಡುಕಿಕ್ಕಿಂತ ಹೆಚ್ಚಿನ ಪೇಮೆಂಟ್ ಇವ್ ಬಂದಂಗ ಆಯ್ತು, ಅನುಕೂಲ ಆಯ್ತಲ್ಲ ಗೋಲ್ಡ್ ಕಾಯಿನೇ ಬಂದ್ಮೇಲೆ. ಅದಕ್ಕೋಸ್ಕರ ಈ ಕಥೆಯ ಶೀರ್ಷಿಕೆ ಏನಂತಂದ್ರ ನಾವು ಒಳ್ಳೆಯವ್ರಾಗಿದ್ರ ಆ ದೇವ್ರು ಕೊಡ್ಬೇಕು ಅನ್ನುವಂತ ಭಾವನೆಯನ್ನ ಅವನಲ್ಲಿ ಬಂತು ಅಂತಂದ್ರ ಯಾವುದೇ ರೀತಿ ಅಂತ ನಮಗ್ ಕೊಡ್ತಿರ್ತಾನ. ಅದ್ರ ನಾವ್ ಕೆಟ್ಟ ಮಾಡ್ಬೇಕು ಅಂತೇಳಿ ಇನ್ನೊಬ್ರಿಗೆ ನಾವೇನಾರು ಬಗದೇವ್ ಅಂತಂದ್ರ ಆ ಕೆಟ್ಟ ಮಾಡಿದವ್ರಿಗೆ ಕೆಟ್ಟ ಆಕೈತಿ ಹೊರತಾಗಿ ಇನ್ನೊಬ್ರಿಗೆ ಕೆಟ್ಟ ಆಗೋದಲ್ಲ. ದೇವ್ರ ಏನ್ ಮಾಡ್ತಾನಂದ್ರ ಅವ್ರು ಮಾಡ್ತಿರ್ತಾರ, ಇವಾಗ ನಾವ್ ಕೆಟ್ಟದ ಬಯಸು ಕೆಟ್ಟದ ಮಾಡೋಂತಿರ್ತಾರ, ಯಾರ ಬಯಸ್ತಾರಲ್ಲ ಕೆಟ್ಟದ್ದು ಅವ್ರಿಗೆ ಐತಿ ಕೆಟ್ಟದಕ್ಕೈತಿ ಹೊರತಾಗಿ ಇನ್ನೊಬ್ರಿಗೆ ಕೆಟ್ಟದ್ ಆಗುದಿಲ್ಲ ಅನ್ನೋ ಈ ಕಥೆಯ ಶೀರ್ಷಿಕೆ. ಅದಕ್ಕ ಈ ಕಥೆ ತಮಗಿಂತ ಇಷ್ಟ ಆಗಿತ್ತಂದ್ರ ಇನ್ನೊಬ್ರಿಗಿಂತ ಶೇರ್ ಮಾಡ್ರಿ, ಇದೇ ರೀತಿ ಲೈಕ್ ಮಾಡೋದನ್ನ ಮರಿಬೇಡ್ರಿ ಕೇಳ್ತಾ ನನ್ನ ಕಥೆಯನ್ನ ಮುಗಿಸ್ತಾ ಇದ್ದೀನಿ.